ಸಿಲಿಕಾನ್ ಸಿಟಿಯಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಹೆಚ್ಚಿಗೆ ತೆಗೆದುಕೊಳ್ಳಬೇಕಂದ್ರೆ ತುಂಬಾ ಪೇಚಾಡಬೇಕು. ಅಂತದ್ರಲ್ಲಿ ದಿನಕ್ಕೆ 10 ಸಿಲಿಂಡರ್ ತೆಗೆದುಕೊಳ್ಳೋರು ಇದ್ದಾರೆ ಅಂದ್ರೆ ನಿಮಗೆ ಆಶ್ಚರ್ಯವಾಗಲೇಬೇಕು. ಹೌದು, ಬೆಂಗಳೂರಿನ ನೀಲಸಂದ್ರದಲ್ಲಿ ಅಕ್ರಮ ಗ್ಯಾಸ್ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಲಗೇಜ್ ಆಟೋಗಳಿಂದ ಕಳ್ಳತನದಲ್ಲಿ ಸಿಲಿಂಡರ್ ಸಾಗಾಟ ಮಾಡಲಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಗೆ ದಂಧೆ ಶುರುವಾದ್ರೆ ರಾತ್ರಿ 11 ಆದ್ರೂ ಮುಗಿಯೋದಿಲ್ಲ. ಸಾಲು ಸಾಲಾಗಿ ಆಟೋಗಳು ಬರ್ತಾನೆ ಇರ್ತವೆ. ಗ್ಯಾಸ್ ಫಿಲ್ಲಿಂಗ್ ಆಗ್ತಾನೆ ಇರತ್ತೆ. ಅಡುಗೆ ಅನಿಲ ಮಾರಾಟ ಮಾಡಲು ಏಜೆನ್ಸಿಗೆ ಅನುಮತಿ ಪಡೆಯಬೇಕು. ಆಟೋ ಗ್ಯಾಸ್ ಫಿಲ್ಲಿಂಗ್ಗೆ ಅಗ್ನಿಶಾಮಕ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅನುಮತಿ ಬೇಕು. ಇಷ್ಟಲ್ಲದೆ ಫಿಲ್ಲಿಂಗ್ ಸ್ಥಳದ ಸುತ್ತಮುತ್ತಲಿನವರಿಂದ ಯಾವುದೇ ತಕರಾರಿಲ್ಲ ಅಂತ ಪ್ರಮಾಣ ಪತ್ರ ಪಡೆಯಬೇಕು. ಇದ್ಯಾವುದೂ ಇಲ್ಲಿ ಅನ್ವಯವಾಗಿಲ್ಲ. ದಂಧೆ ಹಾಡಹಗಲೇ ನಡೀತಾ ಇದ್ರು ಬೇಡಿಕೆ ಮಾತ್ರ ಕಾಲಕಾಲಕ್ಕೆ ಬಾಡಿಗೆ ವಸೂಲಿ ಮಾಡುವುದಷ್ಟೇ ತಮ್ಮ ಕೆಲಸ ಎಂಬಂತೆ ವರ್ತಿಸ್ತಾ ಇದೆ. ಬೆಂಗಳೂರಿನಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಈ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ದಂಧೆಗೆ ಕಡಿವಾಣ ಹಾಕಲು ಆಹಾರ ನಾಗರಿಕ ಸರಬರಾಜು ಇಲಾಖೆ ಮುಂದಾಗಿದೆ. ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ಕುರಿತ ಸುವರ್ಣ ನ್ಯೂಸ್ ವರದಿಯಿಂದ ಎಚ್ಚೆತ್ತ ಇಲಾಖೆ ಅಧಿಕಾರಿಗಳು ನೀಲಸಂದ್ರದ ಮನೆಯೊಂದರ ಮೇಲೆ ದಾಳಿ ನಡೆಸಿದರು. ಈ ವೇಳೆ ನೀರಿನ ತೊಟ್ಟಿಯಲ್ಲಿ ಗ್ಯಾಸ್ ಸಿಲಿಂಡರ್ ಬಚ್ಚಿಟ್ಟಿದ್ದು ಪತ್ತೆಯಾಯಿತು. ಆಗ ಇರುವವರಿಗೆ ಸೇರಿದ ಈ ಮನೆಯಲ್ಲಿ ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್ ಮಾಡಲಾಗ್ತಾ ಇತ್ತು ಎನ್ನಲಾಗಿದೆ. ದಾಳಿ ವೇಳೆ 4 ಸಿಲಿಂಡರ್ ತೂಕದ ಕಲ್ಲುಗಳು ಪತ್ತೆಯಾಗಿತ್ತು. ಅಕ್ರಮವಾಗಿ ಗ್ಯಾಸ್ ಫಿಲ್ಲಿಂಗ್ ಮಾಡುವವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಅಧಿಕಾರಿಗಳು ಹೇಳಿದ್ದಾರೆ. ಇದು ಸುವರ್ಣ ನ್ಯೂಸ್ ಪಾಯಿಂಟ್. ಈಗ ನಾವು ತಮ್ಮ ಜೊತೆಲಿ ಹಾಗೂ ಆರಕ್ಷಕ ನಿರೀಕ್ಷಕರ ಜೊತೆಯಲ್ಲಿ ತನಿಖೆ ಮಾಡಿದಾಗ ಇಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಿರೋದು ತಿಳಿದು ಬಂದಿತ್ತು. ನಾವು ಬಂದಾಗ ಇಲ್ಲಿ ಯಾವುದು ಕಂಡು ಬಂದಿಲ್ಲ, ಎಲ್ಲ ಪರಾರಿಯಾಗಿದ್ದರು. ಆ ತನಿಖೆ ಸಮಯದಲ್ಲಿ ಈ ಕೆಳಗಂಡ ಇದ್ರ ವಸ್ತುಗಳು ಸಿಕ್ಕಿದೆ. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಾಯಿದ್ರು. ಅಂಥದ್ದು 4 ಸಿಲಿಂಡರ್ ಸಿಕ್ಕಿದೆ. ಆಮೇಲೆ ಸ್ಕೇಲು 20 kg 2 ಸ್ಕೇಲ್ ಸಿಕ್ಕಿದೆ. ಅದೇ ರೀತಿ ತೂಕದ ಬಟ್ಟುಗಳು 10 kg 2 kg 4, 1 kg 4, ಆಮೇಲೆ ಅರ್ಧ kg 7, 200 ಗ್ರಾಮ್ ತೂಕದ ಬಟ್ಟುಗಳು 3 ಈ ಮೇಲ್ಕಂಡ ವಸ್ತುಗಳು ಸಿಕ್ಕಿದೆ. ವ್ಯಕ್ತಿಗಳು ಯಾರೂ ಸಿಗಲಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಂದಿನಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದಿನಿ, ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತ ಪರದಾಡೋ ನಾಗರಿಕರು ಒಂದ್ ಕಡೆ, ಆದ್ರೆ ಇದನ್ನೇ ದಂಧೆ ಮಾಡ್ಕೊಂಡಿರುವಂತಹ ದಂಧೆಕೋರರು ಇನ್ನೊಂದ್ ಕಡೆ. ಸೊ ಇದಕ್ಕೆಲ್ಲ ಬ್ರೇಕ್ ಹಾಕೋದು ಹೇಗೆ, ಏನ್ ಹೇಳ್ತಾರೆ ಅಧಿಕಾರಿಗಳು? ದಿವ್ಯಾ, ಬೆಳಗ್ಗಿನಿಂದ ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗ್ತಿದ್ದಂತಹ ಅಕ್ರಮ ಗ್ಯಾಸ್ ಫಿಲ್ಲಿಂಗ್ ದಂಧೆಯ ಬಗ್ಗೆ ಇವತ್ತು ಆಹಾರ ಹಾಗೂ ಸರಬರಾಜು ಇಲಾಖೆ ದಾಳಿ ನಡೆಸಿ ಮನೆಯೊಂದರ ಮೇಲೆ ದಾಳಿ ನಡೆಸಿತು. ಅಕ್ರಮವಾಗಿ ನಡೀತಿದ್ದಂತಹ ದಂಧೆಯ ಜಾಗದಲ್ಲಿ ಇವತ್ತು ದಾಳಿ ನಡೆಸಿದಾಗ ಯಾವುದೊಂದು ವಸ್ತುಗಳು ಸಹ ಅಲ್ಲಿ ಸಿಗಲಿಲ್ಲ. ಆದರೆ ನೀರಿನ ತೊಟ್ಟಿಯಲ್ಲಿ ಹಾಗೂ ಮತ್ತು ಹಿಂದೆಗಡೆ ಅವ್ರ ಮನೆ ಹತ್ರ ಲಾ ಇದೆ. ಆ ಲಾನಲ್ಲಿ ಕಲ್ಲುಗಳು, ತೂಕದ ಕಲ್ಲುಗಳು ಸೇರಿದಂತೆ ಮತ್ತು ಗ್ಯಾಸ್ ಫಿಲ್ಲಿಂಗ್ನ kg ಲೆಕ್ಕದಲ್ಲಿ ತೂಕ ಮಾಡುವಂತಹ ತಕ್ಕಡಿಗಳು ಸೇರಿದಂತೆ 4 ಸಿಲಿಂಡರ್ಗಳು ಪತ್ತೆ ಆಯಿತು. ದಿವ್ಯಾ, ಸೊ ಅಧಿಕಾರಿಗಳ ಮುಂದಿನ ನಡೆ ಏನು, ಯಾವ ರೀತಿ ಒಂದು ಕಾರ್ಯಾಚರಣೆಯನ್ನ ನಡೆಸ್ತಾರೆ, ಏನಾದರೂ ಹೇಳಿದ್ರ ಅಧಿಕಾರಿಗಳು? ಈ ರೀತಿ ಎಲ್ಲೋ ಒಂದ್ ಕಡೆ ನಡೀತಾ ಇದೆ ಅಂದ್ರೆ ಗ್ಯಾಸ್ ದಂಧೆ ಅಕ್ರಮವಾಗಿ ಸಕ್ರಮವಾಗಿ ನಡೀತಾನೆ ಇದೆ ಅನ್ಸುತ್ತೆ, ಯಾವುದೇ ರೀತಿಯ ಭಯ ಇಲ್ಲದೆ. ಸೊ ಇದೊಂದೇನಾ, ಮತ್ಯಾವ ಕಡೆ ಯಾವ್ದಾದ್ರು ಆಗ್ತಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ ನಂದಿನಿ? ದಿವ್ಯಾ, ಸುವರ್ಣ ನ್ಯೂಸ್ಗೆ ಲಭ್ಯವಾದ ಮಾಹಿತಿಯ ಪ್ರಕಾರ ಬೆಂಗಳೂರಿನ 3 ಕಡೆ ಈ ದಂಧೆ ನಡೀತಿದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನೀಲಸಂದ್ರದ BDA ಲೇಔಟ್ನಲ್ಲಿ ನಡೀತಿರುವಂತಹ 569ನೇ ಮನೆಯಲ್ಲಿ. ಇಲ್ಲಿ ಗಮನಿಸಬೇಕಾಗಿರೋ ವಿಷಯ ಅಂತ ಅಂದರೆ, ಲೇಟ್ ಗೋಪಾಲಕೃಷ್ಣ ಅನ್ನೋರ ಹೆಸರಲ್ಲಿ ಈ ಮನೆ ಇದೆ. ಆದರೆ ಈ ಮನೆಯಲ್ಲಿ ಸದ್ಯ ವಾಸ ಇರೋರು ಆಗ ಅಂತ ಅವರೇ ಈ ದಂಧೆ ನಡೆಸ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ಥಳೀಯರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಹಾರ ಮತ್ತು ಸರಬರಾಜು ಇಲಾಖೆಯಿಂದ ಬಂದಿದ್ದಂತಹ ಮುನಿ ವೆಂಕಟಪ್ಪ, ಬಸವರಾಜ್, ವೆಂಕಟೇಶ್ ಮತ್ತು ಸಚ್ಚಿದಾನಂದ ಮೂರ್ತಿ ಎಂಬಂತಹ 4 ಮಂದಿ ಫುಡ್ ಇನ್ಸ್ಪೆಕ್ಟರ್ಗಳು ಇವತ್ತು ಪೂರ್ಣ ತನಿಖೆಯನ್ನು ಮುಗಿಸಿ ಸಿಕ್ಕಂತಹ ವಸ್ತುಗಳನ್ನ ಸೀಸ್ ಮಾಡಿ ಸ್ಥಳೀಯವಾಗಿದ್ದಂತಹ ಒಂದು ಏಜೆನ್ಸಿಗೆ ಅದನ್ನೆಲ್ಲ ಸೀಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಇದು 2ನೇ ಬಾರಿ ಇಲ್ಲಿ ದಾಳಿ ನಡೆದಿರೋದು. ಆದರೂ ಸಹ ಅದರಿಂದ ಎಚ್ಚೆತ್ತುಕೊಳ್ಳದಿರುವಂತಹ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ದಂಧೆ ಅವ್ಯಾಹತವಾಗಿ ನಡೆಯೋದಕ್ಕೆ ಸಹಕಾರ ಕೊಡ್ತಿದ್ರು ಅಂತ ಮಾಹಿತಿ ಲಭ್ಯವಾಗಿದೆ. ಅಷ್ಟೇ ಅಲ್ಲದೆ RT ನಗರ ಹಾಗೂ ಕೆಂಗೇರಿಯಲ್ಲೂ ಸಹ ಈ ಫಿಲ್ಲಿಂಗ್ ದಂಧೆ ನಡೀತಿದೆ. ಈ ಹಿನ್ನೆಲೆಯಲ್ಲಿ ಈಗಿನ ಸದ್ಯದ ಪ್ರಕರಣ ಪ್ರಕಾರ ನೀಲಸಂದ್ರದ ಅಕ್ರಮ ಗ್ಯಾಸ್ ದಂಧೆಯಲ್ಲಿ ತೊಡಗಿದಂತಹ ಆಗ ಹಾಗೂ ಅವರ ಜೊತೆ ಇದ್ದಂತಹ 3-4 ಮಂದಿಯನ್ನ ಶೀಘ್ರವೇ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ಪತ್ತೆ ಹಚ್ಚುವುದಾಗಿ ಪೊಲೀಸರು ಹಾಗೂ ಆಹಾರ ಮತ್ತು ಸರಬರಾಜು ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ದಿವ್ಯಾ,
ನಂದಿನಿ, ಆಗ ಅನ್ನೋರ್ನ ಏನಾದರೂ ವಶಕ್ಕೆ ತೆಗೆದುಕೊಂಡಿದ್ದಾರಾ? ಅದ್ರ ಜೊತೆಗೆ ಇದೀಗಾಗಲೇ ಏನು ಎಗ್ಗಿಲ್ಲದೆ ಸಾಕ್ತಾ ಇದೆ ಒಂದು ದಂಧೆ. ಸೊ ಈ ಹಿನ್ನೆಲೆಯಲ್ಲಿ ಅಲ್ಲಿ ಸುತ್ತಮುತ್ತ ಇರತಕ್ಕಂತಹ ಜನ ಏನು ಆಕ್ಷೇಪ ವ್ಯಕ್ತಪಡಿಸಿಲ್ವಾ? ಪೊಲೀಸ್ ಕಂಪ್ಲೇಂಟ್ ಲಾರ್ಜೇ ಆಗಿಲ್ವಾ ಅಂತ? ದಿವ್ಯಾ, ಪುಡಿಗಾಸಿಗಾಗಿ ಆಸೆ ಪಡುವಂತಹ ಅಧಿಕಾರಿಗಳು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರವಾಗ್ತಿದ್ದಂತಹ ಮಾಹಿತಿಯನ್ನು ವರದಿ ಬಂದ ನಂತರವೂ ಸಹ ನಾವು ಅಲ್ಲಿ ಭೇಟಿ ನೀಡಿದಾಗ ದಂಧೆ ನಡೀತಾನೆ ಇತ್ತು. ಆದರೆ ಪೊಲೀಸರನ್ನ ಕರೆತರುವಷ್ಟೊತ್ತಿಗೆ ದಂಧೆಯ ಎಲ್ಲ ಕುರುಹುಗಳನ್ನು ಮತ್ತು ದಂಧೆಯಲ್ಲಿ ತೊಡಗಿದವರು ಪ್ರತಿಯೊಬ್ಬರೂ ಸಹ ಅಲ್ಲಿಂದ ನಾಪತ್ತೆಯಾಗಿದ್ದರು. ಈ ಮೂಲಕ ತಿಳಿಬಿಡುತ್ತೆ ಎಷ್ಟು ಮಾಹಿತಿ ಸೋರಿಕೆ ಆಗುತ್ತೆ ಅಂತ. ಮತ್ತೊಂದು ಗಮನಿಸಬೇಕಾಗಿರುವಂತಹ ಅಂಶ ಅಂತ ಅಂದರೆ, ಆಗ ಮತ್ತು ಸಹಚರರು ಯಾರೊಬ್ಬರು ಇಲ್ಲ. ಅವ್ರ ಮನೆಯಲ್ಲಿ ತಸ್ಲೀಮಾ ಅಂತ ಒಬ್ಬರು ಮಹಿಳೆ ಇದ್ದರು. ಅವರು ಆ ಮನೆಗೆ ನನಗೆ ಸಂಬಂಧನೇ ಇಲ್ಲ, ಯಾರೋ ಒಬ್ರು ಹೇಳಿದ್ರು ಬಂದು ಕೂತಿದ್ದೀವಿ ಅನ್ನೋಂತಹ ಬೇಜವಾಬ್ದಾರಿ ಉತ್ತರ ಸಹ ನೀಡಿದ್ರು ದಿವ್ಯಾ. ಹಾಗಾದ್ರೆ ಈ ಒಂದು ದಂಧೆಯ ಹಿನ್ನೆಲೆಯಲ್ಲಿ ಸರ್ಕಾರದ ಜೊತೆ ಕೆಲಸ ಮಾಡೋರ್ದು ಯಾರ್ದಾದ್ರೂ ಕೈವಾಡ ಏನಾದರೂ ಇರ್ಬೋದಾ? ಈ ರೀತಿ ಮಾಹಿತಿ ಸೋರಿಕೆ ಆಗ್ತಿದೆ, ಇಮಿಡಿಯೇಟ್ ಅವರು ಅಲ್ಲಿರ್ತಕ್ಕಂತಹ ದಂಧೆಯ ಕುರುಹುಗಳನ್ನೆಲ್ಲ ನಾಶಪಡಿಸಿ ಅದನ್ನೆಲ್ಲ ಶಿಫ್ಟ್ ಮಾಡ್ತಾರೆ ಅನ್ನೋದಾದ್ರೆ ಸರಿಯಾದವ್ರದ್ದು ಯಾರ್ದಾದ್ರೂ ಒಂದು ಬೆಂಬಲ ಇರಲೇಬೇಕು ಅಂತ ಆಯ್ತಲ್ವಾ ನಂದಿನಿ? ಹೌದು ದಿವ್ಯಾ, ಇದು ಸುಮಾರು 6 ವರ್ಷಗಳಿಂದ ನಡೀತಿರುವಂತಹ ದಂಧೆ. ಈ ದಂಧೆಗೆ ಮೊದಲೇ ನಾವು ವರದಿ ಮಾಡಿರುವಂತಹ ಮೊದಲೇ ಇಲ್ಲಿ ಒಂದು ಬಾರಿ ದಾಳಿಯಾಗಿತ್ತು. ಆ ದಾಳಿ ನಂತರ ಇದು 2ನೇ ಬಾರಿ ದಾಳಿ ಆಗ್ತಿರೋದು. ಸ್ಥಳೀಯರ ಮಾಹಿತಿಯ ಪ್ರಕಾರ ಪೊಲೀಸರಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಇದ್ರೂ ಸಹ ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನುವಂತಹ ಒಂದು ವಿಷಯವನ್ನ ತಿಳಿಸಿದ್ರು. ಅಲ್ಲಿಗೆ ಬಂದಂತಹ ಅಧಿಕಾರಿಗಳು ನಮ್ಮ ಜೊತೆಗೆ ಸಾಕಷ್ಟು ಪರಿಶೀಲನೆ ನಡೆಸಿತು. ಪರಿಶೀಲನೆಯ ವೇಳೆ ಯಾವುದೊಂದು ಕುರುಹುಗಳು ಲಭ್ಯವಾಗಲಿಲ್ಲ. ಆದರೆ ಕೊನೆಯ ಹಂತದಾಗಿ ಅವರ ಮನೆಯ ಹಿಂದಬಾಗಿಲಲ್ಲಿ ಮತ್ತೊಂದು ಡೋರ್ ಇತ್ತು. ಆ ಡೋರ್ನಲ್ಲಿ ನೀರಿನ ತೊಟ್ಟಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ಬಚ್ಚಿಟ್ಟು ಅಲ್ಲಿಂದ ನಾಪತ್ತೆಯಾಗಿದ್ರು ದಿವ್ಯಾ. ಓಕೆ ನಂದಿನಿ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸ್ಪೇಸ್ ಪಾರ್ಟ್ಸ್ ಸ್ಕೂಟ್ರ್